ಶ್ವೇತಾ ಈಗ ಆಕ್ಚುಲಿ ಬಂತೇಳ್ರಿ ನಾನು ಕ್ಯಾಮ್ರಾ ಹಚ್ಚಿ ಬರ್ತೀನಿ ಅದ್ರ ಬಗ್ಗೆ ಮಾತಾಡೋಣ. ಟಿಕಳಿನೂ ಒಂದೊಂದ್ಸತಿ ಇರಂಗಿಲ್ಲ ಹನಿ ಮೇಲೆ. ಆ ಪೋರಿಗೆ ಕೇರ್ ಮಾಡೋಲ್ಲ. ನಿಮಗೆ ಮಗು ಬೆಲೆನೇ ಗೊತ್ತಿಲ್ಲ. ಮಂದಿ ಸಲುವಾಗಿ ಮಕ್ಕಳನ್ನ ಮಾಡ್ಕೋಬಾರ್ದು. ಅವಕ್ಕೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಿಮ್ಮದು ಒಬ್ರ ಜಪ ಒಬ್ರು ಮಾಡೋದ್ರಾಗ ಮುಗೀತಂತ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡಿ ಇಡ್ತಾರೆ ಅಂತ ಒಬ್ರು ಹಾಕಿದ. ಅವ್ರು ನಾನು ಏನೂ ಅನ್ನಂಗಿಲ್ಲ, ಯಾಕಂದ್ರೆ ಅವ್ರು ಯಾವಾಗಲೂ ಕಮೆಂಟ್ ಹಾಕ್ತಾರೆ, ಪಾಸಿಟಿವ್ ನೆಗೆಟಿವ್ ಎರಡೂ ಕಮೆಂಟ್ ಹಾಕಿರ್ತಾರೆ ಅವ್ರು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ಎದ್ದು ನೋಡ್ರಿ ಹಾಲು ತರಕ್ಕೆ ಹೊಂಟೇನಿ. ನಾನು, ಸ್ಪರ್ಶ ಮತ್ತು ಕಿಟ್ಟು 3 ಮಂದಿ ಸೇರಿ ನೋಡ್ರಿ. ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಹೆಂಗೆಲ್ಲ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ, ಗುಡ್ ಮಾರ್ನಿಂಗ್ ತಗೊಳಕ ನಮ್ಮ ಕಿಟ್ಟು ನನಗೆ ಕ್ಯಾಮ್ರಾ ಹಿಡ್ದಿದ್ಲ. ಥ್ಯಾಂಕ್ ಯು ಕಿಟ್ಟು. ಹಾಲು ತರಕ್ಕೆ 3 ಮಂದಿ ಬಂದಿರುತ್ತೆ, ಯಾಕಂದ್ರೆ ಹಾಲು ಕೊಡವ ಇವತ್ತಿನ ಕೊಟ್ಟೇ ಇಲ್ಲ. ಹಿಂಗಾಗಿ ಬರುದಿಲ್ಲ. ಹೌದಾ, ಇಲ್ಲ ಆಂಟಿ ಇಟ್ಟಾರಲ್ಲ ಸೈಡ್, ಅಲ್ಲೇ ತಗೊಂಡು ಹೋಗೋಣ. ನೋಡ್ರಿ, ಅಲ್ಲೇ ಅಂಗಡಿಗೆ ದಾರಿ ಇಲ್ಲ ಅಂದ ಕೂಡಲೇ ಆಂಟಿ ಇಲ್ಲಿ ಇಟ್ಟಾರ ಹಾಲು. ಹೌದು ನೋಡಪ್ಪಿ, ಇಲ್ಲಿ ನೋಡ್ರಿ ನಮ್ಮ ಸ್ಪರ್ಶ ಹಾಲು ಅದ್ರ ಹಾಕೊಂಡಾಳ. ಕಿಡ್ಡು ಕಡೆ ಕೊಡಂದ್ರೆ ಕೊಡುವಳ, ತಾನೇ ಹಿಡ್ಕೊಂಡು ಬರಕಂತ ಈಗ ಮನಿತನ. ಬಾ ಪ್ಯಾಕಿನ ಹಿಡ್ಕೊಂಡ್ ಬರ್ಲಿ, ಕೈ ವಜ್ಜ ಆತಂತಿತ್ತು ಅವಾಗ ಕೊಡ್ತಾಳಕ್ಕೆ. ನೋಡಿ ಹಿಡ್ಕೋತಿ ಹೆಂಗ್ ಹಿಡ್ಕೊಂಡ ನೋಡ್ರಿ. ಬಿಡಂಗಿಲ್ಲಕ್ಕಿ ಭಾಳ ಗಟ್ಟಿ ಹಿಡ್ಕೊತಾಳ ನೋಡಿ. ಸ್ಪರ್ಶ ಈಗ ಕೈನು ಸಾತ ಯಾಕೋ ಅಂತ ಬಾ ಯಾಕೋತೇನ್ ಬಾ. ಕೈನು ಸಾತಲ್ಲ ಈಗ ಅಕ್ಕಿಗೆ ಯಾಕೋ ಅಂತ. ಅಯ್ಯೋ ಹೋಗಿದ್ಲನು ಚಪ್ಪಲ್ ತಾನ ಹೊರಗೆ ಬಿಟ್ಬಿಡ್ತು. ನೋಡು ಎಷ್ಟು ಚೆನ್ನಾಗೈತಿ. ಯಾಕಂದ್ರೆ ಬಾಪ ಹಿಂಗೆ ಬಿಡ್ಬೇಕು, ಅವಾಗ ಹಾಕೊಂಬರ್ಬಾರ್ದು. ನೀವು ಹಂಗೆ ಹಾಕೊಂಬರ್ತೀರ. ಅಜ್ಜಿ ಕಡೆ ಅಜ್ಜಿ ಕಡೆ ತೋರ್ಸ ಹಾಲು ಐತಿ ಇಲ್ಲ. ತಾನೇ ಹಿಡ್ಕೊಂಬಂದಾಳ್ರಿ, ಯಾರ ಕೈಯಾಗೂ ಕೊಡುವಾಳ್ರಿ ಅದನ್ನ. ಯಾವ್ದಿದೆ ಹಾಲು? ಕುಡಿಬಾರ್ದ. ಹೆಚ್ಚಿಗೆ ಕೊಡು, ಕಾಸು ಕೊಡು ಅಂತ ಹೇಳಿ ಕೊಡಿಲ್ಲ. ಗುಡ್ ಗರ್ಲ ತನ್ನ ಕೈಯಲ್ಲಿ ತನ್ನ ಕರ್ತೈತಿ. ಏನ್ರಿ ಶ್ವೇತವ್ರೆ, ನಮ್ಮನ್ನ ಬಿಟ್ಬಿಟ್ಟ ಲಾಕ್ ಚಾಲು ಮಾಡಕತ್ ಬಿಟ್ಟಾರಲ್ಲ ನೀವು? ಹ್ಞೂನ್ರಿಪ್ಪ. ಓಕೆ ವೆರಿ ಗುಡ್. ಏನು ನಡ್ಸರಿ? ಓಕೆ, ಫಸ್ಟ್ ಕ್ಲಾಸ್ ರೊಟ್ಟಿ ಬಿಡಾಕತ್ತಾಳ ನೋಡ್ರಿ ನಮ್ಮ ಶ್ವೇತವ್ರೆ. ಯಾರಿಗೆಲ್ಲ ನಮ್ಮ ಉತ್ತರ ಕರ್ನಾಟಕದ್ದು ಜೋಳದ ರೊಟ್ಟಿ ಸೇರ್ತಾವ ಅನ್ನೋದನ್ನ ಬಡ ಕಮೆಂಟ್ ಮಾಡಿ ಹೇಳ್ರಪ್ಪ, ಹೌದಲ್ರಿ? ಮತ್ತೆ ಆಚೆ ಕಡೆ ಏನು ಪಲ್ಯ ನಡ್ಸರಿ? ಓ ವಾವ್, ಹೀರಿಕಾಯಿ ಚಟ್ನಿ ಜಬರ್ದಸ್ತ್ ಆಕೈತಿ. ನಿಮಗೆ ಇದ್ರ ರೆಸಿಪಿ ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಒಂದು ಅಟ್ಲೀಸ್ಟ್ ಒಂದು 15 ಕಮೆಂಟ್ ಬಿದ್ದು ಅಂದ್ರೆ ನಮ್ಮ ಕೈತುತ್ತು ಚಾನಲ್ನಾಗ ಮಾಡಿ ತೋರಿಸ್ತೇವಂತ. ಯಾವ ಚಟ್ನಿ ಶ್ವೇತ ಅದ? ಹೀರಿಕಾಯಿ ಚಟ್ನಿ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಕೈತುತ್ತು ಚಾನಲ್ನಾಗ ತೋರಿಸೇ ಬಿಡ್ತೇವೆ ಅದನ್ನ, ಹೌದಲ್ರಿ? ಅಪ್ಪ ಇಲ್ಲಿ ನೋಡ್ರಿ, ಸಣ್ಣ ಪಾಪು ಮಕ್ಕೊಂಡೈತಿ ಜೋಳ್ಗ್ಯಾಗ. ದೂಸ ಹೋದ್ಲಕ್ಕಿ ಇಷ್ಟೊತ್ತನ ಹಿಡಿ ಅನ್ನಕತ್ಲ. ಈಗ ಹೋತ ರಂಗೋಲಿ ನೋಡಿದ್ಲಲ್ ಮತ್ತ ಎದ್ದೇಳ್ರಿ ಮತ್ ಬಿದ್ದೇರಿ. ಬಿದ್ದು ತಲೆ ಟಾಕಂದೆ ತಂದೆ, ತೆಂಗಿನಕಾಯಿ ಟಾಲಂದೆ ತಂದೆ. ಕೊಡ್ರಿಪ್ಪ. ಏನ್ರಿ ಶ್ವೇತವ್ರ, ಸ್ನಾನ ಗಿನ ಆತ? ಎಲ್ಲ ರೆಡಿ ಆದ್ವಿ, ಫ್ರೆಶ್ ಆಗಿ ಕೆಲಸ ಮುಗಿಸಿ. ನಮ್ಮ ಸ್ಪರ್ಶ ನೋಡ್ರಿ ಈಗ ಸ್ಕರ್ಟ್ ಹಾಕೊಂಡೆ ಅಂತ ಕೂಡಲೇ ನಂಗೂ ಅಂತ ಹೇಳಿ ಕೇಳಿ ಅದ ಹಾಕಿಸ್ಕೊಂಡ. ಸೇಮ್ ಬಟ್ಟಿಪ್ಲೆ. No money, no honey. Good boy goes to heaven, bad boy goes to Bangkok. ಬರ್ ನಾಷ್ಟ ಮಾಡೋಣ ಬರ್ರಿ. ಕಸದ ಗಾಡಿ ಬಂದೇನ? ಕಸದ ಮತ್ತೆ ಬರ್ರಿ ಬಾ ಸ್ಪರ್ಶ, ನಾವು ಹೋಗೋಣ ಬಾ. ನೋಡ್ರಿ ನಮ್ಮ ಸ್ಪರ್ಶ ತರಕಾರಿ ಮಾರಾಟ
ಏನೈತ್ರಿ ತರಕಾರಿ ಐತ್ರಿ ತರಕಾರಿ ಬರತ್ತ ಏನೇನೈತ್ರಿ ನಿಮ್ ಕಡೆ ತರಕಾರಿ ಏನೇನು ತಂದಿರಿ ತರಕಾರಿ ಏನೇನು ತಂದಿರಿ ಟೊಮೆಟೊ ಬಟಾಟಿ ಏನು ಕೊಡ್ರಿ ಟೈಮ್ ನೋಡ್ರಿ ಬರೀ 11ಕ್ಕೆ 10 ನಿಮಿಷ ಉಳಿದೈತಿ. ಇವಾಗ ನಾನು ನಮ್ಮ ಶ್ವೇತಾ ಅವರು ನಮ್ಮ ಸ್ಪರ್ಶ ಅವ್ರು ಕೂಡಿ ಸಂತಿಗೆ ಹೊಂಟೇವಿ. ಸೊ ಸಂತೆ ಮಾಡ್ಕೊಂಬರೋಣ ಅಂತ. ಏನು ಸಂತೆ ಮಾಡ್ತೀವಿ ಅಂತ ತೋರಿಸ್ತೇವೆ ಅಂತ ನಿಮಗೂ. ನಡ್ರಪ್ಪ ಹೋಗೋಣ ಅಂತ. ನೋಡ್ರಿ ಉಳ್ಳಾಗಡ್ಡಿ ತಪ್ಪಲ ತಗೊಂಡ್ವಿ. ಇವತ್ತು ಒಂದು ಹೊಸ ರೆಸಿಪಿ ಮಾಡಾತೇವಿ ಇಬ್ರು ಸೇರಿ. ಇದ್ರಲ್ಲಿ ಏನು ಯೂನಿಕ್ ಆದಂಥ ರೆಸಿಪಿ ಮಾಡಾತೀವಿ. ಹಾಂ ರೀ ನೋಡ್ರಿ ಬರೀ ಹೋಗೋಣ. ಇನ್ನ ಪಲ್ಯ ತಗೊಳೋದೈತಿ ಹೋಗೋಣ್ರಂತ. ನೋಡ್ರಿ ಮೆಂತೆ ಪಲ್ಯ ತಗೊಳತ್ತೇನೆ ಈಗ. ಫ್ರೆಶ್ ಐತಿ ಅಗದಿ ಚಲೋ ಐತಿ. ನೋಡ್ರಿ ಎಳ್ನೀರು ತೊಗೊಂಬಂದ್ವಿ. ಇವ್ರ ಪಪ್ಪ ಎಳ್ನೀರನ್ನ ತೆಗೆದು ಕೊಡತ್ತಾರ. ನಮ್ಮ ಸ್ಪರ್ಶ ನೋಡ್ರಿ ಗಂಧ ಎಷ್ಟು ಹಚ್ಕೊಂಡೆ ಎಲ್ಲ ಓಯ್ ಮುಖ ತೋರಿಸ್. ಅಲ್ಲಿ ಅಜ್ಜಾಕ್ ತೋರಿಸ್ ಮುಖ. ಅದ್ಯಾಕೆ ಸಿಕ್ತೇಪ್ಪ ನಿನ್ನ ಕೈಗೆ? ಸಾಕೊಡಪ್ಪಿ ಸಾಕೊಡು ಸ್ವಾಮಿ ಆ್ಯಕ್ಚುಲಿ ಇದನ್ನು ಏನೋ ಮಾಡಕತ್ತೇವಲ್ಲ ಅದಕ್ಕೆ ಚಿಲ್ಲಿ ಫ್ಲೆಕ್ಸ್ ಬೇಕು. ಸೊ ಚಿಲ್ಲಿ ಫ್ಲೆಕ್ಸ್ ಭಾಳ ತುಟ್ಟದಾವ ಮಾರ್ಕೆಟ್ನಾಗ, ನಿಮಗೆ ಗುರ್ತಿರ್ಬೋದು. ಅದ್ರ ಸಲುವಾಗಿ ನಾ ಮೆಣಸಿನ್ಕಾಯಿನ ತಂದು ಬಿಟ್ಟಿರ್ತೇನೆ. ಒಂದ್ಸಲ ತಂದಿಟ್ಟೇನೆ ಇಷ್ಟೊಂದು ಮೆಣಸಿನ್ಕಾಯಿ. ಇವ್ರನ್ನ ಸಣ್ಣಗೆ ಕಟ್ ಮಾಡ್ತೇನೆ. ಹೆಂಗೆ ಕಟ್ ಮಾಡ್ತೇನೆ ತೋರಿಸ್ತೇನೆ ನಿಮಗೂ. ನೋಡ್ರಿ ಇಲ್ಲೇ ಇವರು ಚಿಲ್ಲಿ ಫ್ಲೆಕ್ಸನ್ನು ಮನೆ ಒಳಗೆ ತಯಾರು ಮಾಡತ್ತಾರ. ಬೀಜ ತೆಗೆದು ಅದನ್ನು ಕತ್ರಿಲೆ ಕಟ್ ಮಾಡಿ. ಏನ್ರಿ ನೀವು ಉಳಿಸ್ಬೇಕಲ್ರಿ ಅಂದರೆ ಅದನ್ನ ಹೆಂಗೆ ಮಾಡೋದಂದ್ರೆ ಟೈಮ್ ಲ್ಯಾಬ್ಸ್ ಹಾಕಿ ತೋರ್ಸಾಕತ್ತೇನೆ. ಹಾಂ ಹಾಂ ಟೈಮ್ ಲ್ಯಾಬ್ಸ್ ಕ್ಯಾಮ್ರಾ ಹಚ್ಚಿಟ್ಟೇನಿ. ಹಾಂ ಇಲ್ಲಿ ಹಾಡು ಕೇಳ್ಕೊತ ಕೆಲಸ ಮಾಡ್ತೀನಿ. ನೋಡ್ರಿ ನನ್ನ ಗೆಳತಿ ಹಾಡು ಕೇಳ್ಕೋತ ಇದನ್ನ ಮಾಡತ್ತಾರ. ಈಗಿನ ನೋಡ್ರಿ ಇಲ್ಲೇ ಏನು ಮಾಡತ್ತೆ ಚೇರ್ ತಗೊಂಬಂದಾಳ ಅದನ್ನ ಸಣ್ಣದ. ಇವಾಗ ಮಕ್ಕದ ಗಂಧ ಬರ್ಸೇವ ಎಷ್ಟು ಚೂಡಾಡ. ಯಾಕಂದ್ರೆ ಎಲ್ಲ ಈಗಿನ ಒರಿಜಿನಲ್ ಇರಂಗ ಅನ್ಸುತ್ತ. ಹೌದು ಮಿಕ್ಸ್ ಕೆಮಿಕಲ್ ಅದ ಇರ್ತಾವ. ಸ್ವಲ್ಪ ಒರೆಸ್ಬಿಡು ಮುಖಕ್ಕೆ. ಒರೆಸ್ತೇನೆ. ಇದನ್ನ ಮೆಣಸಿನ್ಕಾಯಿ ಒರೆಸ್ಬಿಡ್ಲ ಬೇಡ 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 ಮುಖ ತೊಳ್ಕೊತಾಳ. ಆಮೇಲೆ ಹೌದು ಕಡೆ ಮಮ್ಮಿ ಅಂತಾಳ. ಕುಂದ್ರಪ್ಪಿ. ಆ ಚೇರಕ್ಕೆ ಭಾಳ ಇಷ್ಟ ಆಕೈತಿ. ನಮ್ಮ ಅಮ್ಮಂದದು ನಮ್ಮ ಮಮ್ಮಿ ತಮ್ಮದು. ಕುಂದ್ರಾಕ್ ನೋಡ್ರಿ ಎಷ್ಟು ಗುದ್ದಾಡತ್ತ. ಬೀಜನ ನೀನು ನೋಡ್ಕೊಂತ ಬೀಜ ಚಲ ಅದನ್ನ ಓಕೆ ಓಕೆ ಲಘು ಲಘು ಮಾಡ್ರಿ. ಲಘು ಲಘು ಮಾಡೋಣ್ರಿ. ಲಘು ಲಘು ತಿನ್ನೋಣ್ರಿ. ಓಕೆ ಬಾರಿ ಎಮ್ಮಿ ಐತಿ. ಯಮ್ಮಿ ಯಮ್ಮಿ ಅಪ್ಪಿ ಯಮ್ಮಿ ಯಮ್ಮಿ ಅನ್ನ. ಧಾರವಾಡ ಎಮ್ಮಿ ಐತಿ. ಐ ಸಾಸ್ ಅಲ್ಲದ ಸಾಸ್ ಅಲ್ಲ. ನೋಡ್ರಿಲ್ಲೇ ಫೈನಲಿ ಚಿಲ್ಲಿ ಫ್ಲೆಕ್ಸ್ ರೆಡಿ ಆದು. ಕುಟ್ಟತ್ಲ ಸೀನ್ ಬಂದ್ಬಿಟ್ಟು ನಮ್ಮ ಅಪೇಕ್ಷಾ ಬಂದ್ಲ. ಕಾಕ ಸ್ವಲ್ಪ ಸಾಲಿಗೆ ಬಿಟ್ಟು ಬಾ ಅಂತಂದ್ಲ. ನೋಡ್ರಿ ಕಾಕಿನ ಹೋಗಿ ಸಾಲಿಗೆ ಬಿಟ್ಟು ಬರ್ತೇನಂತ. ಆಮೇಲೆ ಇವತ್ತು ಅಡುಗೆ ಮಾಡೋದನ್ನ ಅಲ್ಲಾಡ್ಸಕ್ಕೊಬ್ಬರು ಬಂದಾರ. ಸ್ಪೆಷಲ್ VIP. ಸೊ ಪ್ಲೀಸ್ ವೆಲ್ಕಮ್ ಕರಿಮಣಿ ಮಾಲೀಕ ರಾಹುಲ್ ಈಸ್ ಹಿಯರ್. ರಾಹುಲ್ ಸ್ವಲ್ಪ ಅಲ್ಲಾಡ್ಸ್ಬಾರಪ್ಪ. ಬಂದೆ. ಇವತ್ತು ರಾಹುಲ್ನ ಮಾಡವದನಂತ. ಹೌದಾ ಅಲ್ಲಾಡ್ಸಪ್ಪ. ನೋಡ್ರಿ ಈಗ ಹೋಗಿ ಅಪೇಕ್ಷನ ಸ್ಕೂಲಿಗೆ ಬಿಟ್ಟು ಬಂದೆ. ಅಲ್ಲಿಂದ ಈಗ ನೆಕ್ಸ್ಟ್ ನಮ್ಮ ಶ್ವೇತಾ ಅವರು ನಮ್ಮ ಸ್ಪರ್ಶವ್ರನ್ನ ಕರ್ಕೊಂಡು ಇಲ್ಲಿ ಬಂದಿದ್ರು ಹೊರಗೆ ಐಸ್ ಕ್ರೀಮ್ ತೊಗೊಳಕಂತೆ. ನಾನು ಇಲ್ಲೇ ನಿಂತೆ. ಏನಂತೆ ಏನ್ರಿ ಅದು? ಬ್ರಿಡ್ಜ್. ಹಾಂ ರಾಮೇಶ್ವರಂ ಬ್ರಿಡ್ಜ್ ಮೇಲಿಂದ ಬರಾಕತ್ತೆ. ನೋಡ್ರಿ ಇವ್ರ ಭಾಳ ದಿನ ಆದ್ಮೇಲೆ ನೆಲ ಒರ್ಸತ್ತಾರ. ಮ್ಯಾಲ್ಗಡೆ ಇದ್ದಾಗ ಒರೆಸ್ತಿದ್ರ. ಇಲ್ಲ ನೀವು ವರ್ಷಾಕತಿ ಏನಿಲ್ಲ ಕರೆ ಡೀಪ್ ಕ್ಲೀನ್ ಆಗೋದು ಕೂಡಲೇ ನಾವು ಕೈ ಹೆಚ್ಚಿದ್ರೆ ಕ್ಲೀನ್ ಆಕೈತೆ ಅನ್ಕೊಂಡು ತಿಂಗಳಿಗೊಮ್ಮೆ ಡೀಪ್ ಕ್ಲೀನ್ ಆಗ್ಬೇಕದು. ಇಲ್ಲಾಂದ್ರೆ ಸ್ಪೆಷಲಿ ನಮ್ಮ ಸ್ಟುಡಿಯೋದಾಗ ಅಂತಂದ್ರು ಜಡಿಗೆ ಪಡಿಗೆ ಆಗಬಾರ್ದು. ಆಗಿಲ್ಲ ಆಗ್ಬಾರ್ದಂತ ಉದ್ದೇಶಕ್ಕೆ ನಾವು ವಾರಕ್ಕೊಂದ್ಸಲ ಸ್ಪ್ರೇ ಆದಿದ ಎಲ್ಲ ಹೊಡೆದಿರ್ತೇವೆ. ಮೇಂಟೈನ್ ಇಟ್ಟಿರ್ತೇವೆ. ಇಲ್ಲಾಂದ್ರೆ ನಡೆಯಂಗಿಲ್ಲ.
ಇದು ನೋಡ್ರಿ ಕಾರ್ ಗಾಡಿ ವೈಪರ್ ತರಕಾಗೋತ್ ನಮ್ಗೆ ಒಂದು ಮೊನ್ನೆ ಡಿಮಾರ್ಟಿಗೆ ಹೋದಾಗ ವೈಪರ್ ತೊಗೋಬೇಕಂತ ಅನ್ಸುತ್ತೆ. 300 ರೂಪಾಯಿ ಅಂತಿತ್ತು, ಅದಕ್ಕೆ 350 ಇತ್ತು. ಹೌದು, ಸದ್ಯಕ್ಕೆ ಬಜೆಟ್ ಅಷ್ಟೇ ಇಲ್ಲ ಖರ್ಚು ಮಾಡಕ್ಕೆ ಅನ್ಕೊಂಡೆ ಬೇಡ ಅಂತ ಬಿಟ್ಟು ಬಂದ್ವಿ. ತೆಗಿರಿ, ಲಘು ತೆಗಿರಿ. ಇವತ್ತು ಇದನ್ನ ಮಾಡ್ಬೇಕು ಅನ್ನೋದೈತಿ, ಕುಕ್ಕಿಂಗ್ ಮಾಡ್ಬೇಕೆಲ್ಲ. ಇಬ್ರು ಸೇರಿ ನೋಡ್ರಿ. ಐಸ್ ಒಂದು ಹಾಕಿಟ್ಟೇವಿ. ಐಸ್ ಆಗ್ಬೇಕು. ಅದಕ್ಕೆ ಸೋಡಾ ಬೇಕು, ಏನ್ ಮಾಡತ್ತೀರಿ? ಬೇಕು. ಏನ್ ಮಾಡ್ತಿರ್ಬೋದು? ಇಲ್ಲೇ ಕೂತ್ ನೋಡಿದ್ರೆ ಆಕೈತೇನ್ರಿ ನಿಮ್ಗೆ? ಈ ಬ್ಲಾಗ್ ಆದ್ಮೇಲೆ ಅದು ಬಂದಿರ್ತೈತಿ, ಹೋಗಿ ನೋಡ್ಕೊಂಡ್ ಬರ್ಬೇಕು. ನೋಡ್ಕೊಂಡ್ ಬರ್ರಿ, ಭಾರಿ ಐತಿ ರೆಸಿಪಿಯರ. ನೋಡ್ರಿ ನಾವು ಎಲ್ಲ ಕೆಲಸ ಮುಗಿಸ್ಕೊತೇವೆ. ನಮ್ಮ ಮುದ್ದು ಕುಟುಂಬದವ್ರು ನೋಡೇ ನೋಡ್ತಾರೆ, ನಂಗೆ ಗೊತ್ತೈತಲ್ಲ. ಇದನ್ನೆಲ್ಲ ನಾನು ನೀರ್ ತುಂಬ್ತೇನೆ, ತುಂಬಿ ನಮ್ಮ ಸ್ಪರ್ಶ ಅವ್ರು ಏನ್ ಮಾಡತ್ತಾರ ನೋಡ್ತೇನೆ. ಆಮೇಲೆ ಅಡಿಗೆ ಮಾಡೋಣ್ರಿ ಅಂತ ಕುಕ್ಕಿಂಗ್. ಇದು ಸ್ವಲ್ಪ ನೀರ್ ಹಾಕಪ್ಪ ಇಲ್ಲಿ. ಓಕೆ, ಒಣಗೈತಿ. ಸ್ವಚ್ಛ ಆತ್ ನೋಡ್ರಿ ನೆಲ. ನೀವು ಒರೆಸಿದ್ರ ಸ್ವಚ್ಛ ಅದ. ಹಿಂಗಂದು ಬುಷ್ ನಾವು ನನ್ನ ಕಡೆ ನೆಲ ಒರೆಸ್ತೀನಿ. ಹಂಗೇನಿಲ್ಲ, ಎಷ್ಟು 2-3 ತಿಂಗಳಾಗಿಂದ ಇದೆ ಫಸ್ಟ್ ಟೈಮ್ ನೆಲ ಒರೆಸಿ. ಫ್ಯಾನ್ ಹಚ್ಚ್ರಿ ನೋಡ್ರಿ, ಕ್ಲೀನ್ ಆಗಿಲ್ಲ. ಕ್ಲೀನ್ ಇಷ್ಟಪ್ಪ ಆತಿ. ಎಲ್ಲ ಕಡೆ ಸಾಮಾನು ಎಲ್ಲ ತೆಗೆದ ಕ್ಲೀನಾಗಿ ಒರೆಸಿದ್ವಿ. ಕೊಡ್ರಿ ಅದನ್ನ ನೀರು ಚೆಲ್ ಕೊಟ್ಬಿಡ್ರಿ. ಚೆಲ್ಲಿದೇನ? ಚೆಲ್ ಕೊಡ್ರಿ. ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ಎಲ್ಲ ಹೆಚ್ಚು ಇಟ್ಟಾಳ ನಮ್ಮ ಶ್ವೇತಾ ಅವರು. ಯಾಕಂದ್ರೆ ಆಮೇಲೆ ಕುಕಿಂಗ್ ಮಾಡೋ ಮುಂದೆ ಭಾಳ ಟೈಮ್ ಆಕೈತೆ ಅಂತೇಳಿ ಮಸಾಲಿನೆಲ್ಲ ಮುಚ್ಚಿಟ್ಟಾಳ. ತೋರ್ಸೋ ಮುಂದೆ ಕಟ್ ಮಾಡಷ್ಟು ತೋರಿಸ್ಬೇಕಾಕೈತಿ. ಅದಕ್ಕೆ ಈಗ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಈಸಿ. ಒಂದ್ 4 ಕಟ್ ಮಾಡಿ ತೋರಿಸ್ಬಿಡ್ತೇವಿ ಹೆಂಗ್ ಕಟ್ ಮಾಡೋದು ಅಂತೇಳಿ. ಈಗ ಬರೀ ಊಟ ಮಾಡೋದು, ಇನ್ನ ಕೆಲಸ ಭಾಳ ಅಂದ್ರ ಭಾಳ ಐತಿ. ಓಕೆ, ಲೆಟ್ಸ್ ಗೋ ಟು ಊಟದ ಕಡೆ. ನಿಮ್ ಕೆಲಸ ಮುಗಿಸ್ಕೊರಿ, ಆಮೇಲೆ ಅವ್ರ ಬ್ರದರ್ ಡ್ರೆಸ್ಸಿಂಗ್ ಬರ್ತಾರ, ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಎಸ್, ಕಮ್. ಓಕೆ, ಟೈಮ್ ನೋಡ್ರಿ ಬರೋಬ್ಬರಿ 2:58 ಆಗಿ ಬಂತ. ನಮ್ಮ ಶ್ವೇತಾ ಅವರು ಇಲ್ಲಿ ಏನ್ ಮಾಡಾಕತ್ತಾರ ಅನ್ನೋದ ಗೊತ್ತಿಲ್ಲ ನಮಗ್ ಕುಂತ. ಮಮ್ಮಿ ಮೊನ್ನೆ ಸಾರಿ ಒಳಗಿಂದ ಬ್ಲೌಸ್ ಪೀಸ್ ಇತ್ತ, ಚಂದ ಇತ್ತ ಅಂದ್ ಕೂಡ್ಲೆ ಅದನ್ನ ಸ್ಪರ್ಶ ಆಗಿಟ್ಟ ಹಂಗೆ ಆಕೈತೆ ಅಂತ ಹೇಳಿ ಅದನ್ನ ಅಳತಿ ತಗೊಂಡ್ ಕಟ್ ಮಾಡತ್ತೆ ನೋಡ್ರಿ. ಮಾಡ್ರಪ್ಪ ಮಾಡ್ರಿ. ಮತ್ತೆ ಕುಕಿಂಗ್ ಮಾಡ್ತಾನೆ ಅಂದ್ರೆ ಮಾಡ್ತೇನೆ. ಅದೀಗ ಡ್ರೆಸ್ಸಿಂಗ್ ಬರ್ತಾರಂತ ಬ್ರದರ್. ಹೌದು, ಈಗ ಆಕ್ಚುಲಿ ಬ್ರದರ್ ಬರ್ತಾನೆ ಅಂತಂದ್ರೆ ಪಪ್ಪರ್ದ ಡ್ರೆಸ್ಸಿಂಗ್ ಮಾಡಕ್ಕೆ. ಸೊ ಇವಾಗ ಫಸ್ಟಿಗೆ ನಾನು ಕೆಳಗೆ ಹೋಗ್ತೀನಿ, ಡ್ರೆಸ್ಸಿಂಗ್ ಮುಗಿಸ್ಕೊಂಡ ಮೇಲೆ ಬರ್ತೇನೆ ಅಂತ. ಈಗೆಲ್ಲ ರೆಡಿನೇ ಇಟ್ಟಿರ್ ನಮ್ಮ ಶ್ವೇತಾ ಅವರು. ಡ್ರೆಸ್ಸಿಂಗ್ ಮುಗಿಸ್ಕೊಂಡು ಬಂದ ನಾನು ಫ್ರೀ ಹಾಕೇನಿ, ಬ್ಲಾಗ್ ಎಡಿಟ್ ಮಾಡ್ತೇನೆ. ಬ್ಲಾಗ್ ಎಡಿಟ್ ಮಾಡಿ ಆದ್ಮೇಲೆ ಪಟ ಚಟಪಟ ಹಂಗಂತೀರಿ. ಒನ್ ಮೋರ್ ಅನ್ಬೇಕು, ಹಂಗಾಕೈತಿ. ಓಕೆ ಬರ್ರಿ ಮುಗಿಸೋಣಂತ. ಅದೊಂದು ಸ್ವಲ್ಪ ಡ್ರೆಸ್ಸಿಂಗ್ ಮುಗಿಸ್ಕೊಂಡು ಎಡಿಟ್ ಮಾಡಿ ಪಟ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಹಾಂ ಆಯ್ತದ ಭೇಟಿಯಾಗಿ ಬಂದಾರ. ಏನ್ರಿ ಶ್ವೇತಾ ಅವ್ರು ಏನು ಮಾಡಕತ್ತೀರಿ? ಇವತ್ತ ಮಾಡಿದ ಸ್ಪೆಷಲ್ ರೆಸಿಪಿನ ಕೆಳಗಡೆ ಮಮ್ಮಿಗೂ ಟೇಸ್ಟ್ ಮಾಡಕ್ ಕೊಟ್ಟಿನಿ, ಮಂಜು ಅಣ್ಣಗೂ ಕೊಡ್ತೀವಿ. ಬಾರಿ ಆಗೈತೆ ಅಂತ. ಹೆಂಗಾಯ್ತಪ್ಪ ಮಂಜು? ನಡಕ್ ಮಾತಾಡ ನೋಡ್ರಿ ವಿಡಿಯೋ ಮಾಡೋ ಮುಂದೆ. ಬರೀ ಈಗ ಕೆಳಗೆ ಕೊಟ್ಟು ಬರೋಣ್ರಂತ. ಚಾ ತೊಗೊಂಬರೋಣ, ಚಾ ಜೊತೆ ತಿನ್ನೋಣ್ರಿ. ಪಟ್ಟನ್ ತೊಗೊಂಬರ್ರಿ. ಹಾಂ ಯಾರು ಏನ್ರಿ ಶ್ವೇತಾ ಅವ್ರ ತನ್ ಕೆಳಗೆ ಕೊಟ್ರಿ, ಮತ್ತೆಲ್ಲಿ ನಡೆದ್ರಿ ಈಗ? ಮತ್ತೇನಿಲ್ಲ, ಮಂಜು ಅಣ್ಣ ಅಂತೂ ಆಗಲ್ ಬಂದ್ ಭೇಟಿಯಾಗಿ ಹೋದ, ತಿಂದು ಹೋದ. ಈಗ ಸುನಿಲ್ ಅಣ್ಣ ಬಂದಾನಂತಲ್ಲೇ, ಬಾ ಭೇಟಿ ಆಗೋಣ ಅಂತ ಕರೆಯತಾನ. ಭಾಳ ದಿನ ಆತ. ವಂದನಾ ಮತ್ತ ಅನನ್ಯ ಎಲ್ಲಾರು ಬಂದಾರಂತ. ಬರ್ರಿ ಅವ್ರಿಗೆ ಮಾತಾಡ್ಸಿ ಬರೋಣ್ರಂತ. ಇಲ್ಲೇ ಬಂದಾರಂತ ದೊಡ್ಡಗಾಂವ್ಕ, ಭೇಟಿಯಾಗಿ ಬರೋಣ್ರಿ. ಏನ್ರಿ ಶ್ವೇತಾ ಅವ್ರ? ಥ್ಯಾಂಕ್ ಯು. ಸ್ಟೋರಿ ಬ್ಲಾಗ್ ತೊಗೊಳಕ್ಕಿಂತ ಮೊದಲು ಎಲ್ಲ ಪಟ ಐಟಮ್ಗಳು ಬಂದು. ಇದು ನಿಮ್ಮ ಯಜಮಾನ್ರದ್ದು, ಇದು ನಿಮ್ದು ಒಣ ಹೌದು ಹಸಿ ಪಾನಿಪುರಿ. ಬಾರ ಸುನಿಲ. ಏ ಆರಾಮದೇನೋ ಪನಿ? ಆರಾಮದೇ ಮತ್ತ ಅಲ್ಲಿ ತಿನ್ಕೊಂತ ಬಂದಿ? ಬರೀ ಇಂತದೆ ಕುಂಡ. ಏನ್ರಿ ಶ್ವೇತಾ ಟೈಮ್ ಎಷ್ಟಾತ? 9 ಗಂಟೆ ಆತ್ರಿ. ನೋಡ್ರಿ ಈಗ ಸುನಿಲ್ ಅನಂದ ಬಂದ್ ಕೆಲಸ ಅಂತೂ ಆತ. ನಾವು ಹೋಗೋಣ ಮನೆಗೆ, ಊಟ ಗೀಟ ಮಾಡೋಣಂತ. ಅದಕ್ಕೆ ಬೇಳ್ಪುರಿ ಏನದ ಸೇವ್ಪುರಿ ಜಾಸ್ತಿ ತಿಂದಿಲ್ಲ, ಲೈಟ್ ಆಗಿ ತಿಂದ್ವಿ. ಥ್ಯಾಂಕ್ಸ್ ಪಾ, ಸೇವ್ಪುರಿ ಕೊಡ್ಸಿದ್ದಕ್ಕ. ಈ ಬಂದಿಗೆ ಥ್ಯಾಂಕ್ಸ್ ಪಾ. ಹೋದ್ಲ ಈಗ ಬಾಯ್ ಮಾಡ್ಲಿಲ್ಲ ಅಂತ ಹೇಳಿ ಅಳಾತಾಳ. ಈಗ ಅದಕ್ಕೆ ಮತ್ತೆ ನಾವು ಬಂದಿದ್ದೀವಿ. ಈಗ ಈಗ ಬಾಯ್ ಮಾಡಕಂತ ಮತ್ತೆ ಅವ್ರಿಗೆ ಫೋನ್ ಹಚ್ಚಿ ಅಲ್ಲಿಂದ್ರ ಶೆವಿ ಈಗ ಅವ್ರಿಗೆ ಬಾಯ್ ಮಾಡಿ ಮನೆಗೆ ಹೋಗೋಣ ಬರಾತ ಅಂತಂಗಿ ಅನ್ನಂಗೆ. ಹಾಂ ಇಲ್ಲೇ ಅದಾಳ. ಆಕಿ ಬಾಯ್ ಮಾಡ್ಲಿಲ್ಲ ಆಕಿ ಬಾಯ್ ಮಾಡ್ಲಿಲ್ಲ ಅಂತ ಮಂಗ್ಯ ಅಂತ ನಮಗೆ ಭಯ ಕಟ್ಬಿಟ್ಟಾಳ. ಹಂಗ್ಯಾಕ ಬಾಯ್ ಮಾಡ್ಲಿಲ್ಲ ಅಂತ ಬಾಯ್ ಮಾಡ. ಲವ್ ಯು ಅನ್ನಕ್ಕೆ. ಹೈ ಫೈ ಕೊಡು. ಥ್ಯಾಂಕ್ ಯು ಕೊಡು. ನಾಳೆ ಬಾ ನಮ್ಮ ಮನಿಗನ ಹೇಳ. ಅವು ಇದ್ದಾಗ ಮಾಡೋಣ ರಾತ್ರಿ. ಗುಡ್ ನೈಟ್ ಮಾಡು. ಹೋಗೋಣ. ಥ್ಯಾಂಕ್ ಯು ಕೊಡು.
ಎಲ್ಲಿಂದ ಕರ್ಕೊಂಬಂದ ಅಣ್ಣ ಕಿಶೆ ಚೆಕ್ ಮಾಡ್ಕೊಂಡೆ ನಡಿ ಹೋಗುಣ ಫೋನ್ ಅಂತ ಹೇಳೋಣ ಎಲ್ಲಾರು ಅನ್ನಕಂತ 1 ವರ್ಷ ಆತ ಆಕಿನ್ ಕರ್ಕೊಂಡು ಹೋಗ್ಬಿಡು ಆಕಿ ಮುಖನ ಕಾಣುವಲ್ತ ಎಕ್ಸ್ಪ್ರೆಷನ್ ಖುಷಿ ನೋಡು ಖುಷಿ ಕರ್ಕೊಂಡು ಹೋಗುನು ಮನೆಗೆ ಕಣ್ಣಾಗ ನೀರು ನೋಡಿ ಒಂದೇ ಸಾರಿ ಹಚ್ಚೊಂದು ಒಳ್ಳೆ ಈಗ ಅಷ್ಟ ಮಾಡಿದ್ರ ಆತ ನಾವು ಒಂದೇ ಸಲ ಕಲ್ತೇವೆ ಆಕಿನೂ ಅದೇ ಸಲ ಹಚ್ಚಲ್ ಲಪಡ ಮಾಡ್ತಾರ ಈಗ ನೋಡ್ರಿ ಆಟ ಹಾಕಿ ಮತ್ತೆ ಮುಂದೆ ಬಂದ್ ಕೂಡ್ಲೆ ಮತ್ತೆ ಬದ್ರೋದ ನಡಿ ನಡಿ ಮರಕ್ಲೀಗ ಏ ಚೋನ ಚೊಣ್ಣಾಗ ಮಾಡ್ಬೇಕ ನೋಯ್ಕೆ ಏನಾಯ್ತು ಬಾಯ್ 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 ಮಾಡ ನಮ್ಮ ಮಕ್ಳು ಕೈಯಾಗ ಮೊಬೈಲ್ ಒಂದು ಸಿಕ್ಬಿಟ್ರ ಮಂಗ್ಯಾನ ಕೈಯಾಗ ಮನಿಗ್ ಸಿಕ್ಕಂಗ ಆಕೈತೇನೆ ಯಾರಿಗೊಲ್ತಂತೆ ನನ್ನ ಯಾಕ್ರಿಪ್ಪ ಮೊಬೈಲ್ ಹಿಡ್ಕೊಂಡ್ ಕೂತ್ರ ಅಂದ್ರ ಮುಗೀತಂತ ತಿವ್ದಿದ್ದ ಅಲ್ಲಿ ಇದನ್ನ ಫಿಂಗರ್ ಪ್ರಿಂಟ್ ಕೊಟ್ರ ಹೆಬ್ಬಟ್ ಕುಂಡ್ರಂಗಿಲ್ಲ ನಿಂದ ಈ ಕೈಯಂದ ಕುಂಡ್ರದೈತಿ ರೇಷನ್ ತಗೊಳೋ ಮುಂದೆ ಎಷ್ಟು ತಿವಿತಿರಪ್ಪ ಆ ಮೊಬೈಲ ಅಂತ ಅನ್ನಂಗಿಲ್ಲ ಆಗಂಗಿಲ್ಲಲ್ಲ ಅದಕ್ಕೆ ಅಂತ ಅನ್ನಂಗಿಲ್ಲ ಯಾಕಂದ್ರೆ ನಮ್ಮ ಶ್ವೇತಾ ಯಾವಾಗ ಒಂದ್ಸಲ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾಳೆ ಮೊಬೈಲ್ ನೋಡೋದ ಕಡಿಮೆ ನಾನು ಇಷ್ಟು ಸ್ಪರ್ಶ ಬಿಡಂಗಿಲ್ಲ ನಾ ಹಿಡ್ಕೊಂಡು ಕೂತಿದ್ರೆ ಅಕ್ಕಿನ ಹಿಡ್ಕೊಂಡು ಕೂದಿರ್ತಾ ಅಂತೇಳಿ ನಾನು ಹಿಡ್ಕೊಂಡು ಹೋದ್ರು ಬಿಟ್ಬಿಡ್ತೇನೆ ಹಿಂಕರ್ ಒಳ್ಳೆ ಕೆಲಸ ಮಾಡ್ತೀವ ನೀ ಪಾಪ ಎಂಥ ಒಳ್ಳೆ ಹೆಣ್ಮಗಳು ನಿಂತಿ ಪಾಪ ಭಾಳ ಒಳ್ಳೆ ಆಕಿ ನಾನು ನಿಂತಿ ಒಟ್ಟೆ ಮೊಬೈಲ್ ಅಂದ್ರೆ ಗೊತ್ತಿಲ್ಲ ಆಕಿಗೆ ಹೌದು ಟೈಮ್ ನೋಡ್ರಿಪ್ಪ ಎಷ್ಟು ಆತು 10:22 ಆತು ಹೇಳ್ರಿ ಯಾರೇನಾತು ಕಮೆಂಟ್ ಮಾಡಾತಿದ್ರ ಅಕ್ಕ ನೀವ್ ಯಾಕೆ ಕುಂಕುಮ ಹಚ್ಚಂಗಿಲ್ಲ ಕುಂಕುಮ ಹ್ಞೂ ನಾನು ಅದನ್ನ ಹೇಳಾವಿದ್ ನೋಡಿ ನಿಂಗೆ ಸತ ಈಗ ಆ್ಯಕ್ಚುಲಿ ಬಂತೇಳ್ರಿ ನಾನು ಕ್ಯಾಮ್ರಾ ಹಚ್ಚೆ ಬರ್ತೇನೆ ಬರ್ರಿ ಅದ್ರ ಬಗ್ಗೆ ಮಾತಾಡೋಣ ಹೇಳ್ರಿ ಶ್ವೇತಾ ಅವ್ರ ಯಾಕೆ ನೀವು ಕುಕ್ಮ ಹಚ್ಕೊಳಂಗಿಲ್ಲ ಅಂತೇಳಿ ಆ್ಯಕ್ಚುಲಿ ಆಕಿ ಹೇಳ್ತಾಳೆ ನಾ ಮಾತಾಡಕ್ಕಲ್ಲ ಕುಂದರ್ಲ ನೀವು ಇಲ್ಲ ನಾನು ಇಂದಿರ್ತೇನೆ ಹಾಂ ಯಾಕೆ ಹಚ್ಚಂಗಿಲ್ಲ ಅಂತ ಹೇಳಿ ಭಾಳ ಕಮೆಂಟ್ ಬಂದಿದ್ದು ಅಲ್ಲೇ ಅವ್ರವ್ರ ನಡುವೆ ಕಮೆಂಟಿಗೆ ರಿಪ್ಲೈಗೂ ಸಹಿತ ಆಗಿತ್ತು ಯಾಕೆ ಹಚ್ಚಂಗಿಲ್ಲ ಅಂದ್ರೆ ನಾನು ಡೈಲಿ ಟಿಕ್ಲಿ ಹಚ್ಕೊಂಡಿರ್ತೀನಿ ಕುಂಕುಮ ಹೆಂಗೆ ಒರಿಜಿನಲ್ ಕುಂಕುಮ ಇರಂಗಿಲ್ಲ ನನ್ನ ಸ್ಕಿನ್ನಿಗೆ ಕುಂಕುಮ ಆಗಿ ಬರಂಗಿಲ್ಲ ಅದು ಹಚ್ಚಿದ ಕೂಡಲೇ ಕಪ್ ಆಕೈತಿ ಕುಂಕುಮ ಅದು ಹಿಂಗೆ ಹಚ್ಚಿದ ಕೂಡಲೇ ಆ ಪಾರ್ಟ್ ಏನು ಹಚ್ಚಿರ್ತೇನಿಲ್ಲ ಅದು ಸುಟ್ಟಂಗೆ ಆಕೈತೆ ಅದೊಂಥರ ಐಸಿಡ್ ಸಿಗ್ತೈತಿ ಈಗ ಎಲ್ಲೂ ಒರಿಜಿನಲ್ ಕುಂಕುಮ ಎಲ್ಲ ನಮ್ಮ ಡ್ಯಾಡಿಗೂ ಭಾಳ ತ್ರಾಸ ಆಗಿತ್ತದ ಆ್ಯಕ್ಚುಲಿ ನಡಕ್ಕೆ ಮತ್ತು ನಮ್ಮ ಪಪ್ಪಾಗೂ ಅದು ಹಿಂಗೆ ಕುಂಕುಮ ಹಚ್ಚಿ ಹೆಂಗೆ ಕುಂಕುಮ ಹಚ್ಚಿರ್ತಾರೆ ಹಂಗೆ ಶೇಪ್ ಅವ್ರು ಹಿಂಗೆ ಅರ್ಧ ಚಂದಪ್ಪ ಗತೆ ಹಿಂಗೆ ಹಚ್ತಿದ್ರು ಅವ್ರು ಅದಿಷ್ಟು ಹಿಂಗೆ ಕರ್ರಗನ ಆಗೈತೆ ಹನಿ ಮೇಲೆ ಅವ್ರಿಗೂ ಸಹಿತ ಹಿಂಗಾಗಿ ನನ್ನ ಸ್ಕಿನ್ನಿಗೆ ಕುಂಕುಮ ಆಗಿ ಬರಂಗಿಲ್ಲ ಕಲ್ಲಿ ಆಕೈತೆ ಅಂತ ಹಚ್ಚಂಗೇ ಇಲ್ಲ ಅಂತ ಏನಿಲ್ಲ ಹಚ್ಕೊಂಡಿರ್ತೇನೆ ಯಾವಾಗಾರ ಒಂದ್ಸಲ ಹಬ್ಬದಾಗ ಉಣ್ಮ್ಯಾಗದು ಹಚ್ಕೊಂಡಿರ್ತಾಳ ಮತ್ತಾಕಿ ಟಿಕ್ಳಿನೂ ಒಂದೊಂದ್ಸತಿ ಇರಂಗಿಲ್ಲ ಹನಿ ಮೇಲೆ ಟಿಕ್ಳಿ ಅಂತೂ ನಾನು ಕಾಯಂ ಎದ್ದು ಕೂಡಲೇ ಆತ ಇಲ್ಲ ಜಳಕ ಮಾಡಿ ಬಂದ ಕೂಡಲೇ ಆತ ಟಿಕ್ಳಿ ಅಂತೂ ನಾ ಕಾಯಂ ಹಚ್ಕೊಂಡಿರ್ತೀನಿ ನಮ್ಮ ಸ್ಪರ್ಶ ಆಟ ಆಡ್ಕೋತ ಕಿತ್ತಿರ್ತಾಳ ಅವಾಗ ಇರಂಗಿಲ್ಲ ಯಾಕಂದ್ರೆ ಹೊರಗೆ ಹೋದಾಗ ಇಲ್ಲೇ ಮಾರ್ಕೆಟಿಗೆ ಹೋಗಿರ್ತೀವಿ ಅವಾಗ ಟಿಕ್ಳಿ ಎಲ್ಲ ಇಟ್ಕೊಂಡು ಅಡ್ಡಾಡಕ್ಕೆ ಹಂಗಿಲ್ಲ ಬ್ಯಾಗು ತೊಗೊಂಡು ಹೋಗಿರಂಗಿಲ್ಲ ಒಂದೊಂದ್ಸಲ ಅವಾಗ ಏನಾಗಿರ್ತೈತಿ ಟಿಕ್ಳಿ ಇರಂಗಿಲ್ಲ ಅವಾಗ ಟಿಕ್ಳಿ ಕಿತ್ತು ತೆಗೆದ್ಬಿಟ್ಟಿರ್ತಾಳ ನಮ್ಮ ಸ್ಪರ್ಶ ಕಿತ್ತು ತೆಗ್ದಿರ್ತಾ ಆಟ ಆಡ್ಕೋತ ಹಿಂಗಾಗಿ ಅವಾಗ ಟಿಕ್ಳಿ ಇರಂಗಿಲ್ಲ ಇಲ್ಲ ಅಂದ್ರೆ ನಾ ಕಾಯಂ ಟಿಕ್ಳಿ ಅಂತೂ ಹಚ್ಕೊಂಡೇ ಇರ್ತೇನೆ ಮೊನ್ನೆ ನೋಡಿದ್ರೆ ನೀವು ಮನಿ ವ್ಲಾಗ್ ಎಂಡ್ ಮಾಡ್ಬೇಕಾರ ಹಿಂಗೆ ಕುತ್ತು ಎದ್ದು ತಲೆಗೆ ಡಗ್ ಅನಿಸ್ಕೊಂಡ್ಬಿಟ್ಲಕ್ಕಿ ಹಂಗೆ ಮಾಡ್ತಾಳ ಹಂಗಾಗಿ ಅಕ್ಕಿ ಆಟ ಆಡ್ಕೋತ ತೆಗ್ದಿರ್ತಾಳ ಹಿಂಗಾಗಿ ಒಂದೊಂದ್ಸಲ ಇರ್ತಿರಕ್ಕಿಲ್ಲ ಯಾಕಂದ್ರೆ ನನಗೂ ಲಕ್ಷ್ಯ ಇರಂಗಿಲ್ಲ ನನ್ನ ಮುಖ ನನಗೆ ಕಾಣಂಗಿಲ್ಲ ಭಾಳ ಕಿತಿ ಬೇದಾಳ್ರಿ ನನ್ನ ಮಗಳ ಅಲ್ಲ ನೋಡ್ಬೋದು ನಮ್ಮ ಮನೆ ಒಳಗೆ ಇನ್ಫೆಕ್ಷನ್ ಅದ ಕುಂಕುಮದ ಇನ್ಫೆಕ್ಷನ್ ಇರೋದ್ರಿಂದ ನಮ್ಮ ಮನ್ಯಾಗ ಯಾರು ಜಾಸ್ತಿ ಕುಂಕುಮ ಹಚ್ಚಂಗಿಲ್ಲ ಪಪ್ಪ ಅಷ್ಟ ಹಚ್ಕೋತಾರ ಮೊದಲು ಹಚ್ಕೋತಿದ್ರು ಅವರು ಈಗ ಅವರು ಬಿಟ್ಟಾರ ಭಾಳ ಅಂದ್ರೆ ಒಂದಿಷ್ಟು ಬತ್ತಿ ಅಷ್ಟು ಹಚ್ಕೊಂಡಿರ್ತಾರ ಅವ್ರು ಮಮ್ಮಿನೂ ಅಷ್ಟು ಹಚ್ಕೊಳಂಗಿಲ್ಲ ಅವ್ರು ಹಚ್ಕೋತಾರ ನಮ್ಮ ಅಕ್ಕನೂ ಟಿಕ್ಳಿನ ಹಚ್ಕೋತಾರೆ ಎಲ್ಲರೂ ಟಿಕ್ಳಿನ ಹಚ್ಕೋತಾರ ಜಾಸ್ತಿ ಹಿಂಗೆ ಕುಂಕುಮ ಹಚ್ಕೊಳಂಗಿಲ್ಲ ಇನ್ಫೆಕ್ಷನ್ ಆಕೈತಿ ಅದು ಕರ್ರಗ ಆಕೈತಿ ಅಂತ ಹೇಳೇನ ಹಚ್ಕೊಳಂಗಿಲ್ಲ ನಿಮ್ಮ ಕ್ವಶನಿಗೆ ಆನ್ಸರ್ ಸಿಕ್ತು ಅನ್ಕೋತೀನಿ ನಾನು ಅಲ್ರಿ ಹೌದೌದು ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಏನೇನದಾವ ನೋಡೋನಿಲ್ಲ ಲ್ಯಾಪ್ಟಾಪ್ ಕೊಡ್ರಿ ನಿಮ್ದು ಲ್ಯಾಪ್ಟಾಪ್ ಕೊಡ್ಲಿರಿ ಓಪಾ ಬರೀ ಸ್ಪರ್ಶ ಒಬ್ರ ಕಮೆಂಟ್ ಹಾಕ್ಯಾರ ನೋಡ್ರಿ ಈಗ 6 ಮಿನಿಟ್ ಆಗೋ ಹಾಕ್ಯಾರ ಯವ್ವ ಇದ್ರೆ ಇರ್ತಿ ಆ ಪೋರಿಗೆ ಕೇರ್ ಮಾಡೋಲ್ಲ ನಿಮಗೆ ಮಗು ಬೆಲೆನೇ ಗೊತ್ತಿಲ್ಲ ಮಂದಿ ಸಲುವಾಗಿ ಮಕ್ಕಳನ್ನ ಮಾಡ್ಕೋಬಾರ್ದು ಅವಕ್ಕೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಿಮ್ಮದು
ಒಬ್ರ ಜಪ ಒಬ್ರು ಮಾಡೋದ್ರಾಗ ಮುಗೀತಂತ. ಅಲ್ರಿ ನಿಮ್ಗೊಂದು ಮಾತಾಡ್ತಾನೆ ಯಾರು ಕಮೆಂಟ್ ಹಾಕ್ಯಾರ ಏನು ಅವ್ರ ಹೆಸರು? ರೋಹಿಣಿ ಹಿರೇಮಠ 2172. ಅಷ್ಟು ಕಾಳಜಿ ಇಲ್ಲ. ನಿಮಗೊಂದು ಮಾತಾಡ್ತಾನೆ ಆಕ್ಚುಲಿ ನಮ್ಮ ಶ್ವೇತಾವ್ರು ಹೇಳೋದು ಬೇಡಿದ್ನ. ನಾ ಶ್ವೇತಾಗ ಯಾವಾಗ್ಲೂ ಬೈತಾನೆ, ಶ್ವೇತಾ ಹುಡುಗಿನ ಬಿಟ್ಟು ನನ್ನ ಕಡೆನೂ ಲಕ್ಷ ಕೊಡಂತೆ. ಇದು ಒಂದೇ ಮಾತು ಸಾಕು ನಿಮ್ಗೆ. ಯಾಕಂದ್ರೆ ಆಕಿ ಇಷ್ಟು ಕೇರ್ ಮಾಡ್ತಾಳ ಆ ಹುಡುಗಿ ಬಗ್ಗೆ. ಮತ್ತು ನೀವೇನಂದ್ರೆ ಇದ್ರೊಳಗೆ ಎದ್ರ ಸಲುವಾಗಿ ಮಕ್ಕಳ ಮಾಡ್ಕೋಬಾರ್ದು? ಮಂದಿ ಸಲುವಾಗಿ ಮಕ್ಕಳ ಮಾಡ್ಕೊಂಡಿಲ್ಲ ನಾವು. ಮಂದಿ ಸಲುವಾಗಿ ಯಾವತ್ತೂ ಮಕ್ಕಳ ಮಾಡ್ಕೊಂಡಿಲ್ಲ, ನಮ್ಮ ಸಲುವಾಗಿ ಮಾಡ್ಕೊಂಡೇವಿ. ನಾವು ಮದುವೆಗೆ 5 ವರ್ಷ ಆದ್ಮೇಲೆ ಮಗು ಮಾಡ್ಕೊಂಡೇವಿ. ನಿಮ್ದು ತಲೆ ಒಳಗ್ ಹಂಗಿದ್ರ ನೀವೇನ್ರ ಹಂಗ ಮಾಡ್ಕೊಂಡಿದ್ರ ಅದು ನಮಗ್ ಗೊತ್ತಿಲ್ಲ. ಅದನ್ನ ನೀವು ನಮ್ಮ ಮೇಲೆ ಕಂಪೇರ್ ಮಾಡಕ್ ಹೋಗ್ಬೇಕು. ಎಲ್ಲರದು ಎಲ್ಲಾ ಬಳ ಸೇಮ್ ಇರಂಗಿಲ್ಲ, ಹಂಗ ಇರಂಗಿಲ್ಲ. ನೀವು ಮಂದಿ ಸಲುವಾಗಿ ಮಕ್ಕಳು ಮಾಡ್ಕೊಂಡಿದ್ರ ನಾವಂತೂ ಹಂಗ ಮಾಡ್ಕೊಂಡಿಲ್ಲ. 5 ವರ್ಷ ವೇಟ್ ಮಾಡೇವಿ ನಾವು. 5 ವರ್ಷ ಗಂಡ ಹೆಂಡತಿ ಎಂಜಾಯ್ ಮಾಡೇವಿ. 5 ವರ್ಷ ಆದ್ಮೇಲೆ ನಮಗ ಬೇಕನಿಸ್ ನಾವು ಮಕ್ಕಳ ಮಾಡ್ಕೊಂಡೇವಿ. ಹೊರತು ಮಂದಿ ಸಲುವಾಗಿ ನಾವು ಗಡಬಡಿಸಿ ಮದ್ವೆ ಆದ ಕೂಡ್ಲೇನ ಮಕ್ಕಳ ಮಾಡ್ಕೊಂಡಿಲ್ಲ ನಾವು. 5 ವರ್ಷ ಕರ್ಕೊಂಬರಕ್ಕೆ 5 ವರ್ಷ ಆದ್ಮೇಲೆ ಮಗು ಬೇಕನ್ನಿಸ್ತೈತೆ ಅವಾಗ ನಾವು ಮಕ್ಕಳನ್ನ ಮಾಡ್ಕೊಂಡೇವಿ. ನಿಮ್ದ ತಪ್ಪು ಕಲ್ಪನೆ ಐತಿ. ಬಾ ಏನ್ ಬೇಕಾ ಬಂಗಾರಿಗೆ? ಮತ್ ನಮ್ ಚೌಕಿ ಕೊಡ್ಲಿ ಪಿಚ್ಚಿ. ಅಪ್ಪ ಇಲ್ಲಿ ನೋಡ್ ಬಾ, ಇಲ್ಲಿ ನೋಡ್ ಬಾ. ಬಾ ಬಾ ಅಪ್ಪ ನಿನ್ ಮಂದಿ ಸಲುವಾಗಿ ಮಾಡ್ಕೊಂಡೇವಂತ ನಾವು. ನಿನ್ ಮಂದಿ ಸಲುವಾಗಿ ಮಾಡ್ಕೊಂಡೇವಿ. ಚೌಕಿ ಬೇಕಾ? ಇಲ್ಲಿ ಚೌಕಿ ಕೊಡ್ರಕಿ ಪಾಪ. ಅಲ್ಲ ಆಕಿಗೆ ಎಷ್ಟು ನಾ ರಕ್ಷಣೆ ಮಾಡ್ತೇನೆ ಅಂತಂದ್ರ ಸ್ಪೆಷಲಿ ಆಕಿಗೆ ಒಂದು ಮುಳ್ಳು ಸಹಿತ ನಡಲ್ದಂಗ ನೋಡ್ಕೋತೇನೆ. ಇಲ್ಲಿ ಚಾಕ್ಲೇಟ್ ಅದ ಅದು ಬಾಕ್ಸ್ ಕೊಡ್ತೇನೆ. ಇಲ್ಲ ಮಾತಾಡ್ಸ್ಕೊಡಂಗಿಲ್ಲ. ಕೆಳಕ್ ಕುಂದ್ರಪ್ಪಿ. ಹಾ ಗುಡ್ ಗರ್ಲ್. ಮನೆ ಒಬ್ರು ಸಬ್ಸ್ಕ್ರೈಬರ್ ಬಂದಿದ್ರು, ಅವ್ರ ಗಿಫ್ಟ್ ಕೊಟ್ಟಿದ್ರು ನಮ್ ಸ್ಪರ್ಶಾಗ ಚಾಕ್ಲೇಟ್ಸ್ ಗಿಫ್ಟ್ ಕೊಟ್ಟಾರ ಬಾಕ್ಸ್. ತಗೋಪ್ಪ. ಏನ್ ಹೇಳತ್ತಿದ್ವಲ್ರಿ? ಅದ ನಮ್ ಸ್ಪರ್ಶ ಕೇರ್ ಮಾಡಂಗಿಲ್ಲ ಅಂತೆ. ಆಕಿ ಕೇರ್ ಮಾಡಂಗಿಲ್ಲ ಅಂದ್ರ ಆಕಿ ನಮ್ಗ ಅಷ್ಟ್ ಹಚ್ಕೋತಿರಕ್ಕೆ ಇಲ್ಲ. ಯಾಕಂದ್ರ ಆಕಿ ನಮ್ಮನ್ ಬಿಟ್ಟು 1 ಸೆಕೆಂಡು ಸಹಿತ ಇರಂಗಿಲ್ಲ. ಆಕಿಗೆ ನಾವ್ 1 ದಿನಾನು ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ. ಆಕಿನ ಯಾವತ್ತೂ ನಾ ಬಸ್ನಾಗ ಟ್ರಾವೆಲ್ ಮಾಡ್ಸಿಲ್ಲ ಇನ್ನೂವರೆಗೂ. ನಮ್ ಸ್ಪರ್ಶ ಆಕಿಗೆ ನಾವು ಫಿಲ್ಟರ್ ನೀರ್ ಕೊಡ್ತೇವಿ, ಬಿಸಿನೀರ ಕೊಡ್ತೇವಿ. ಆಕಿ ಹೆಲ್ತ್ ಬಗ್ಗೆ ಸಹಿತ ಅಷ್ಟೇ ಕಾನ್ಸಂಟ್ರೇಷನ್ ಮಾಡಿರ್ತೇವೆ ನಾವು. ಎಲ್ಲಾರ್ಗು ತಮ್ಮ ಮಕ್ಕಳದ ತಮ್ಗ ಕಾಳಜಿ ಇದ್ದ ಇರ್ತೈತಿ. ಯಾರಿಗೂ ತಮ್ಮ ಮಕ್ಕಳ ಮೇಲೆ ಕಾಳಜಿ ಇರಂಗಿಲ್ಲ ಅಂತಿಲ್ಲ. ಅವ್ರವ್ರ ಮಕ್ಕಳ ಮೇಲೆ ಎಲ್ಲರಿಗೂ ಕಾಳಜಿ ಇದ್ದ. ಆಕಿ ಸಾಲಿ ಒಲ್ಲೆ ಅಂದಾಳಂತೆ, ಇನ್ನು ಮಟ್ಟ ಆಕಿನ ಫೋರ್ಸ್ ಮಾಡಿ ಕಳ್ಸಿಲ್ಲ. 1 ವಾರ ಕಳಿಸಿದ್ನಿ, ಅದಾದ್ಮೇಲೆ ಅಳಾಕತ್ತಾಳಂತೆ ಬಿಟ್ಬಿಟ್ಟೆನ್ನ. ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಆದ್ರೆ ಇನ್ನೂ ಸ್ವಲ್ಪ ಸಣ್ಣಕ್ಕೆದಾಳ ಅಂತೇಳಿ 2 ವರ್ಷ 2 ತಿಂಗಳಾತ ಈಗ ಆಲ್ರೆಡಿ. ಆದ್ರೂ ಆಕಿ ಇನ್ನೂ ಸ್ವಲ್ಪ ಸಣ್ಣಕ್ಕೆದಾಳ ಅಂತ ಇನ್ನೂ ಬಿಟ್ಟೆನ್ನ ಆಕಿಗೆ. ಅಂದ್ರೆ ಆಕಿ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಿರ್ಬೋದು ಅನ್ನೋದು ನೀವು ಸ್ವಲ್ಪ ಅರ್ಥ ಮಾಡ್ಕೊರಿ. ಕಮೆಂಟ್ ಹಾಕ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ 1-2 ವ್ಲಾಗ್ ನೋಡಿ ಕಮೆಂಟ್ ಹಾಕಕ್ ಹೋಗ್ಬಿಡ್ರಿ. ಅದೇನೋ ಅಂತಾರಲ್ಲ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಹಂಗೆ ಯಾವುದೋ ಒಂದು ಕಮೆಂಟ್ ಅನ್ನು ನೋಡಿ ಅಥವಾ ಯಾವುದೋ ಒಂದು ಇದನ್ನ ಏನಂತಾರ ಅದಕ್ಕೆ ಇನ್ಸಿಡೆನ್ಸ್ ನೋಡಿ ಏನೋ ಒಂದು ಮಾತಾಡೋದು ಇರಂಗಿಲ್ಲ. ಯಾವತ್ತು ಮಾತಾಡ್ಬೇಕಾದ್ರೆ 100 ಸಲ ವಿಚಾರ ಮಾಡಿ ಮಾತಾಡ್ರಿ. ತೋಪಿ ನಾ ಯಾವತ್ತೂ ಹಿಂಗೆ ರ್ಯಾಶ್ ಆಗಿ ಮಾತಾಡಿಲ್ಲ, ಬಟ್ ಅದು ನನಗೆ ಭಾಳ ಕೆಟ್ಟ ಫೀಲ್ ಆಯ್ತು ನನಗೆ ಅದು ಕಮೆಂಟ್. ಇತ್ತೋ ಚಿನ್ನು ನೋಡ್ರಿ, ಚಾಕ್ಲೇಟ್ ಕೊಡಕತ್ರ ಬೇಡ ಅನ್ನತ. ಓಕೆ ನೆಕ್ಸ್ಟ್ 4 ಸಲ ಬಡಿಸ್ಕೊಂಡು. ಅದೇನು ನಂಗೆ ತಿಳಿಲಿಲ್ಲ. 4 ಸಲ ಬಡಿಸ್ಕೊಂಡು ನಮ್ಮ ಹೆಸರು ಹೇಳ್ರಿ ಅಂತ ಹೇಳ್ಯಾರ ಅವ್ರ ಹೆಸರು ಏನೈತಿ? ರೂಪಾ ಕರೆಪ್ಕೊಳ್ಳ 2003. ನೋಡ್ರಿ ನಮ್ಮ ರೂಪಾ ಕರೆಪ್ಗಳು ಅವರು 4 ಸಲ ಸ್ಪರ್ಶ ಬಡಿಸ್ಕೊಂಡ ಕೌಂಟ್ ಮಾಡ್ಯಾರ. ಇನ್ನೊಂದು ಕಮೆಂಟ್, ಸೂಪರ್. ನೀವು ಶೀಲಾ ಅಂತ ಹೇಳ್ತಿರಲ್ಲ, ಅವರು ನಿಜವಾಗ್ಲೂ ನಿಮ್ಮ ಪವಿಗೆ ಲವರ್ ಆಗಿದ್ರೆ ಏನ್ ಮಾಡ್ತೀರಾ? ನಿಮ್ದು ಬೆಳಗಾವಿಯಲ್ಲಿ ಯಾವ ಊರು ಅಂತ? ನಮ್ಮ ಬೆಳಗಾವಿ ಒಳಗ ಬೆಳಗಾವಿನ ಶೀಲಾ ಅಂತೇಳಿ ಅವ್ರಿಗೆ ಯಾವ ಲವರ್ ಇಲ್ಲ. ಯಾರಿಲ್ಲ ಗೊತ್ತಾಯ್ತು ತಗೋರಿ. ನೀವು ಹಿಂದಿಂದ ನಾಟಕ ಮಾಡಕ್ ಹೋಗ್ಬೇಡ್ರಿ. ನನ್ಗ ಹಿಂದಿಂದನೂ ಕಣ್ಣಿರ್ತಾವ. ನೀವ್ ಹೆಂಗ್ ಸನ್ನಿ ಮಾಡ್ತೀರಿ, ಏನ್ ಮಾಡ್ತೀರಿ ಎಲ್ಲ ಗೊತ್ತಾಕೈತಿ ನಮ್ಗ. ತೋರಿ ಥ್ಯಾಂಕ್ ಯು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡಿ ಇಡ್ತೀರಿ ಅಂತ ಒಬ್ರು ಹಾಕಿದ. ಅವ್ರು ನಾನು ಏನೂ ಅನ್ನಂಗಿಲ್ಲ, ಯಾಕಂದ್ರೆ ಅವ್ರು ಯಾವಾಗ್ಲೂ ಕಮೆಂಟ್ ಹಾಕ್ತಾರೆ, ಪಾಸಿಟಿವ್ ನೆಗೆಟಿವ್ 2 ಕಮೆಂಟ್ ಹಾಕಿರ್ತಾರೆ ಅವ್ರು. ನನ್ನ ಧ್ವನಿ ಜೋರೈತೆ ಅಂತ ಒಬ್ರು ಕಮೆಂಟ್ ಹಾಕಿದ್ರ. ನಾ ಮಾತಾಡೋದೇ ಹಿಂಗೆ ಯಾವಾಗಿದ್ರು ನಮ್ಮ ಶಾಲೆಯಾಗಿದ್ದಾಗಿಂದು ನನ್ನ ಕಂಪ್ಲೇಂಟ್ ಐತಿ, ಅವ ಭಾಳ ಮಾತಾಡ್ತಾನಂತೆ. ನನ್ನ ಗುಣನ ಹಂಗೈತಿ, ಹುಟ್ಟುಗುಣ ಸುಟ್ರು ಹಂಗಿಲ್ಲ ಅಂತಾರಲ್ಲ, ಹಂಗೈತಿ. ನಂದು ಧ್ವನಿನ ಭಾಳ ಐತಿ, ಏನು ಮಾಡಕ್ ಬರಲ್ಲ. ಕಮೆಂಟ್ಸ್ ಬಾಕ್ಸ್ ಯಾಕೆ ಆಫ್ ಮಾಡ್ತೇವಿ? ನಮ್ಮ ಸ್ಪರ್ಶಾನ್ ಕಡೆ ಮೊಬೈಲ್ ಕೊಟ್ಟಿರ್ತೇವಿ. ಆಕಿ ಯೂಟ್ಯೂಬ್ ಹಚ್ಕೊಳಕ್ ಹೋಗಿ ಇದನ್ನ YT ಸ್ಟುಡಿಯೋ ಕಾಣಕ್ ಸೇಮ್ ಇರ್ತಾವ ಸಿಂಬಾಲ್ಗಳು. ಅದನ್ನ ಓಪನ್ ಮಾಡಿ ಆಕೆ ಏನೇನೋ ಒತ್ತಾಕ್ ಹೋಗಿ ಅಲ್ಲಿ ವಿಡಿಯೋ ಸಿಂಬಾಲ್ ಕಾಣಿಸ್ತಾವ ಅಂದ್ಕೂಡ್ಲೆ ಅದನ್ನ ಒತ್ತಿ ಆಕಿ ಕಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟಿಗೆ ಅದನ್ನ ಹಿಂಗೆ ಸ್ಕ್ರೋಲ್ ಮಾಡಿದ ಕೂಡಲೇ ಲಾಸ್ಟಿಗೆ ಬರೋದು ಕಮೆಂಟ್ ಸೆಷನ್. ಅದ್ರ ಮೇಲೆ 2 ಸಲ ಒತ್ತಿ ಬಿಟ್ರೆ ಆಫ್ ಆಕೈತೆ, ಅದು ಈಸಿಲಿ ಆಫ್ ಆಕೈತಿ. ಸೊ ಹಿಂಗಾಗಿ ಆಕಿ ಬಡ ಕಮೆಂಟ್ಸ್ ಆಫ್ ಮಾಡಿಬಿಟ್ಟಿರ್ತಾಳೆ.
ಕಮೆಂಟ್ಸ್ ಆಫ್ ಮಾಡಿದ್ರೆ ನನಗೆ ಎಷ್ಟು ತ್ರಾಸ ಆಕೈತೆ ಅನ್ನೋದು ನನಗೆ ಗೊತ್ತ. ಯಾಕಂದ್ರೆ ಒಂದೊಂದು ಕಮೆಂಟೂ ಭಾಳ ಇಂಪಾರ್ಟೆಂಟ್ ಇರ್ತಾವೆ ನನಗೆ. ನೀವು ಮಾಡೋ ಒಂದೊಂದು ಕಮೆಂಟೂ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಜನ ಹೆಂಗಿದ್ರು ಒಂದು ಮಾತಾಡ್ತಾರೆ, ಅವರಿಗೆ ಯಾವುದಕ್ಕೂ ಸಮಾಧಾನ ಇರಂಗಿಲ್ಲ. ನೀವು ಅದಕ್ಕೆ ತಲೆ ಕೆಡ್ಸ್ಕೊಬೇಡ್ರಿ, ಪಾಪ ಆರಾಮದಾರಲ್ಲ ಅಷ್ಟು ಸಾಕಂತ ಹೇಳಿ. ಇಲ್ಲ, ಯಾಕೆ ನೀವು ಹೇಳಿದ್ದು ಕರೆಕ್ಟ್ ಐತೆ. ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ, ಹಿಂಗೆ ಇಷ್ಟು ಸೀರಿಯಸ್ ಆಗಿ ಕೂತು ಯಾವತ್ತೂ ಆನ್ಸರ್ ಕೊಟ್ಟಿಲ್ಲ. ಯಾಕಂದ್ರೆ ಕೆಲವರು ಭಯಂಕರ ಮಾತಾಡ್ಬಿಡ್ತಾರೆ ಅನ್ನೋದಕ್ಕೆ ಅವ್ರಿಗೆ ಆನ್ಸರ್ ಕೊಡ್ಬೇಕು ಅನಿಸ್ತೈತಿ, ಅದಕ್ಕೆ ಆನ್ಸರ್ ಕೊಡತ್ತೀವಿ. ಇಲ್ಲಾಂದ್ರೆ ಯಾವತ್ತೂ ಆನ್ಸರ್ ಕೊಡಂಗಿಲ್ಲ. ಯಾಕಂದ್ರೆ ಎಂಥ ಹೊಲಸ್ ಕಮೆಂಟ್ ಬಿದ್ರೂ ನಾವು ಗಂಡ ಹೆಂಡತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಅದೇವ ಅಂತಂದ್ರೆ 100 ಮಂದಿ ಚಲೋ ಮಾತಾಡ್ತಾರೆ, 1000 ಮಂದಿ ಕೆಟ್ಟ ಮಾತಾಡ್ತಾರೆ. ಕೆಟ್ಟ ಮಾತಾಡೋರು ಜಾಸ್ತಿ ಇರ್ತಾರೆ, ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. 100 ಮಂದಿ ಚಲೋ ಮಾತಾಡ್ತಾರಲ್ಲ ಅವ್ರಿಗೆ ನಾವು ಚಿರಋಣಿಯಾಗಿ ಇರ್ತೇವೆ ಯಾವತ್ತು. ಅವ್ರು ಕೆಟ್ಟ ಮೆಸೇಜ್ ಹಾಕಿದ್ರು ನಾ ಸ್ಮೈಲ್ ಕೊಟ್ಟು ಇರ್ತೇನೆ. ಮತ್ತು ಅದಕ್ಕೂ ಏನರ ಅವ್ರು ಕ್ವಶನ್ ಕೇಳಿದ್ರು ಅಂದ್ರೆ ನಾನು ವ್ಲಾಗ್ ಒಳಗೆ ನಾನು ಆನ್ಸರ್ ಮಾಡಿರ್ತೇನೆ. ನೀನು ಒಂದು ಹೆಣ್ಣ, ನೀನೇನು ಮಾತಾಡ್ತಿ ನಾ ಏನು ಮಾತಾಡೇನು ಹೇಳ್ರಿಪ್ಪ, ಕಮೆಂಟ್ ಮಾಡಿ ಹೇಳ್ರಿಪ್ಪ. ಇದಕ್ಕೆ ಕಮೆಂಟ್ ಮಾಡಿ ಹೇಳ್ರಿ, ಇಲ್ಲಾಂದ್ರೆ ಯಾವುದೈತೆ ಅದ್ರ ಲಿಂಕ್ ಹಾಕ್ರಿಪ್ಪ. ಅಕ್ಕ ನಿಜವಾಗ್ಲೂ ನಿನ್ನ ವಿಡಿಯೋ ಆಲ್ಮೋಸ್ಟ್ ನೋಡಿರ್ತೀವಿ, ಬಟ್ ಎಷ್ಟೋ ವಿಡಿಯೋ ಟೈಮ್ ಇರ್ಲಾರ್ದಕ್ಕೆ ನೋಡಿರಲಿಲ್ಲ. ಎಲ್ಲ ವಿಡಿಯೋಸು ಸೂಪರ್ ಅಕ್ಕ. ನಿಮ್ಮ ನಗು ಮುಖದ ಪಿಕ್ 100 ವರ್ಷ ಹೀಗೆ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ ಅಕ್ಕ, ಥ್ಯಾಂಕ್ ಯು. ನಿಮಗೆ ಚಿರಋಣಿ ನಾವು ಯಾವತ್ತೂ. ಚಲೋ ಮಾತಾಡೋರಿಗೆ ಚಿರಋಣಿ ಅಂತೇವಿ, ಕೆಟ್ಟ ಮಾತಾಡೋರಿಗೆ ಒಳ್ಳೆ ಬೈತೇವೆ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ. ಎಲ್ಲರಿಗೂ ನಾವು ಚಿರಋಣಿಯಾಗೇ ಇರ್ತೀವಿ. ನೋಡಿದ್ರೆ ನೀವು ಇಷ್ಟೊತ್ತನ ನಾವು ಎಲ್ಲ ಕೂತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಟ್ವಿ. ಇನ್ನೂ ಏನರ ನಿಮ್ಗೆ ಪ್ರಶ್ನೆಗಳು ಕೇಳೋದಿತ್ತಂದ್ರೆ ಕೇಳ್ರಿ, ಒಂದು Q&A ವಿಡಿಯೋನ ಮಾಡೋಣಂತ. ಆದಷ್ಟು ಬೇಗ ನಿಮ್ಮ ಕ್ವಶನ್ಸ್ಗೆ ನಾವು ಆನ್ಸರನ್ನು ಮಾಡ್ತೀವಿ. ಏನಂತೀರಿ? ಹೌದ್ರಿ, ನಿಮ್ಮ ಎಲ್ಲ ಕ್ವಶನ್ ಭಾಳ ದಿವಸ ಆತ Q&A ಮಾಡಿಲ್ಲ. ಬಡ Q&A ಮಾಡೋಣ ಅಂತ ಓಟ್ ಹಾಕ್ರಿ. ನಾನು ಕ್ವಶನ್ಸ್ ಹಾಕ್ರಿ. ಇವತ್ತು ಎಲ್ಲ ನಾವು ಒಂದು ಬುಕ್ ಒಳಗೆ ಬರ್ದಿಟ್ಕೋತೀವಿ, ಇಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರ್ತೇನೆ ನಾನು. ಆ ಕ್ವಶನ್ಸ್ಗೆ ಆನ್ಸರನ್ನ ಮಾಡೋಣ. 99.9% ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಕೊಡ್ತೀವಿ. ಯಾವುದೋ ಒಂದು ಕ್ವಶನ್ ರಿಪೀಟ್ ಆಗಿದ್ದಕ್ಕೆ ಮಾತ್ರ ಕೊಡಂಗಿಲ್ಲ. ರಿಪೀಟ್ ಕ್ವಶನ್ಸ್ ಇದ್ದಿದ್ದಕ್ಕೆ ಆನ್ಸರ್ ಕೊಡಂಗಿಲ್ಲ. ಹೊಸ ಮತ್ತೆ ನಿಮ್ಮ ಕ್ವಶನ್ಸ್ಗಳಿಗೂ ನಾವು ನಿಮ್ಮ ಹೆಸರನ್ನ ತಗೊಂಡ ಆನ್ಸರ್ ಕೊಡ್ತೀವಿ. ನಿಮ್ಮ ಹೆಸರು ಕರೆಕ್ಟಾಗಿ ಹಾಕ್ರಿ ಚಾನಲ್ಗೆ, ನಿಮ್ಮ ಚಾನಲ್ಗೆ. ಪಟ ಹಂಗಾರ ನಿಮ್ಮ ಕ್ವಶನ್ಸ್ಗಳು ಏನದವು, ಏನು ಕೇಳ್ಬೇಕಂತದಿರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರಿ ನೀವು, ಹೆಂಗೆ ಅನಿಸ್ತು ನಿಮ್ಗೆ? ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲೇ ಏನು ಮಾಡತ್ತೀನಿ. ಮತ್ತು ನಾಳೆ ಹೊಸ ವ್ಲಾಗ್ ಒಳಗೆ ಸಿಗುನಂತ. ಲವ್ ಯು ಅಲ್ವಾ, ಬೈ, ಟೇಕ್ ಕೇರ್. ಅಪ್ಪಿ ಗುಂಡೆ ಮಾಡ್ಬಾ. ಅಪ್ಪಿ ಗುಂಡೆ ಅಲ್ಲಿ ಮ್ಯಾಲೆ ಇಲ್ಲಿ ಅಲ್ಲೈತಿ ಆಕಿ ಕ್ಯಾಮ್ರಾ ಹೊಡ್ಕೊಳತ್ತಾಳ ನನ್ನ ಕಡೆ, ಅವ್ರ ಮಮ್ಮಿ ಕಡೆ. ಇಲ್ಲಿ ಐತಪ್ಪ, ತೊಗೊಂಬರ್ತೇನೆ ತಡಿಯಮ್ಮ. ಹಿಡ್ಕೊ, ತೆಗಿಯವ್ವ. ನನ್ನ ಟೇಬಲ್ ಮೇಲೆ ಏನ್ರ ಇಟ್ಕೊಂತ. ಅಯ್ಯ ಚುಚ್ಚಿಗಿತ್ತೆ ತೆಗಿ. ಲ್ಯಾಪ್ಟಾಪಿಗೆ ಪಟ್ನ ಇಟ್ಕಿಟ್ಟೇನು, ಕೈ ಇಟ್ಕಿಟ್ಟೇನು. ಕಡ್ಡಿ ಇಟ್ಟ ಅಂತಿಕೆ ನೀ ಕುಂಡ್ರಜ ಕಡ್ಡಿ ಇಟ್ರೆ. ಅಪ್ಪಿ ಗುಡ್ ನೈಟ್. ಗುಂಡೆ ಉಮ್ಮ ಹದೇ. ಓಕೆ, ಲವ್ ಯು. ಲವ್ ಯು. ಎಷ್ಟು ಗಮ್ ಬಿಟ್ಟ ಹೊಡ್ರಕ್ಕಿ. ಹೌದು, ಯಾಕೋ ಬೆವತಾಳ. ಇಲ್ಲಿ ಸೆಕೆ ಫ್ಯಾನ್ ಇಲ್ಲಲ್ಲ ಈ ಸೈಡ್. ಓಕೆ, ಸೊ ಚಲೋ ಗುಡ್ ನೈಟ್. ಟೈಮ್ ನೋಡ್ರಿ, ಬರೋಬ್ಬರಿ 10 ನಿಮಿಷ ಆಯ್ತು. ಇಲ್ಲ ಲ್ಯಾಪ್ಟಾಪ್ ಕೊಟ್ರಲ್ಲ, ಇಲ್ಲಿ ನಾನು ನೋಡ್ತೀನಿ. ನೀವು ಇವರಿಗೆ ಲ್ಯಾಪ್ಟಾಪ್ ಕೊಡ್ತೀನಿ. ನಮ್ಮವರು ಇದನ್ನು ತೊಗೊಂಡ್ಕೊಂಡಿರ್ತಾರೆ, ಮೊಬೈಲ್ ನೋಡ್ರಿ. ಲ್ಯಾಪ್ಟಾಪ್ ಕೊಡಕ್ಕೆ ಒಂದು ತಾಸು. ಮನುಷ್ಯ ದನ ಅದು ಏನು ಅನ್ನೋದು ಗುರ್ತೈತಿಲ್ಲ ನಿನಗೆ. ಈ ಸಮಾಧಾನಲೇ ಇರ್ತೇನೆ ಅಂದ್ರೆ ಏನು ಹಿಂಗೆ ಮಾಡೋದು? ಕರೆ ತಲೆ ಕಿಟ್ಟಂಗದ ನೋಡ್ರಿ ಹೆಣ್ಮಗಳು. ಅದು ಮೊಬೈಲ್ ನೋಡ್ಕೊಂತ ಹಿಡಿಯೋದು ಏನು ಕರೆಸೈತಿ ನಿನಗೆ? 2 ಲಕ್ಷ ರೂಪಾಯಿ ಐತೆ ಅದಕ್ಕೆ ಕಿಮ್ಮತ್ತ. ಕರ್ನ ಇಂಥ ಕಿತ್ತಿವಿ ಮಾಡ್ತಾ ನೋಡ್ರಿ ಬೈಸ್ಕೊಳಕ್ ನನ್ನ ಕಡೆ. ನಂಗೆ ಸಿಟ್ಟು ಬರೋಂಗಿಲ್ಲ, ಬಟ್ ನನಗೆ ಇಂಥ ನನ್ನ ಪ್ರಾಪರ್ಟಿ ಅಂದರೆ ನಾನು ಸ್ಪೆಷಲಿ ನನ್ನ ಇದು ಗ್ಯಾಜೆಟ್ಸಿಗೆ ಏನಾರ ತಲೆನ ಔಟ್ ಆಕೈತಿ. ಇದಕ್ಕೆ ಒಂದು ಸ್ಕ್ರ್ಯಾಚ್ ಬೀಳಲ್ದಂಗೆ ಇಟ್ಕೊಂಡೇನಿ, ದಡಲ್ಲ ಅಂತ ಚೆಲ್ಲಿದ್ವಿ ಇವತ್ತು ಅದನ್ನ.